ಹೊಸದೇನಾದ್ರೂ ಸ್ಟಾರ್ಟ್ ಮಾಡಿ ಆಮೇಲೆ ಅದನ್ನ ಚೆನ್ನಾಗಿ ಮಾಡಿ. ಹಲೋ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಗೊತ್ತಾ, ಇಷ್ಟೊಂದು ದಿನ ಆದ್ಮೇಲೆ ನಾನು ಇವತ್ತು ವಿಡಿಯೋ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸೊ ಅದಕ್ಕೆ ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಏನಂದರೆ ಕನ್ಸಿಸ್ಟೆನ್ಸಿ ಆಗಿ ಇರೋಕ್ಕೆ ತುಂಬ ನಿಜವಾಗ್ಲೂ ಕಷ್ಟ. ಸ್ವಲ್ಪ ಇನ್ಮೇಲಿಂದಾದರೂ ಸ್ವಲ್ಪ ಕನ್ಸಿಸ್ಟೆಂಟಾಗಿ ವಿಡಿಯೋ ಮಾಡ್ತಾ ಅಪ್ಲೋಡ್ ಮಾಡಿಕೊಂಡು ಇರೋಣ ಅಂತ. ಇನ್ಸ್ಟಾಗ್ರಾಮಲ್ಲಿ ಕನ್ಸಿಸ್ಟೆಂಟ್ ಆಗಿದ್ದೀನಿ, ಸ್ವಲ್ಪ ಪರವಾಗಿಲ್ಲ. ಅರೌಂಡ್ ಒಂದು 80%. ಸೊ 80% ಅಷ್ಟು ಕನ್ಸಿಸ್ಟೆಂಟ್ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನಾನು ಒಂದ್ಸಲಿ ಏನು ಮಾಡಿದೆ ಅಂದರೆ, ಒಂದು 50K ಅಷ್ಟು ವಾಕಿಂಗ್ ಮಾಡೋಣ, 50K ಸ್ಟೆಪ್ಸ್ ಕಂಪ್ಲೀಟ್ ಮಾಡೋಣ ಅಂದ್ಕೊಂಡಿದ್ದೆ. ಸೊ 50K ಅಷ್ಟು ಸ್ಟೆಪ್ಸ್ನ ಕಂಪ್ಲೀಟ್ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಅದು ಆಗಿರಲಿಲ್ಲ. ಸೊ ಅಟ್ಲೀಸ್ಟ್ ಇವತ್ತಾದರೂ ಅರೌಂಡ್ 50K ಆಗಲ್ಲ, ಅಟ್ಲೀಸ್ಟ್ ಒಂದು 20K 25K ಟ್ರೈ ಮಾಡ್ಬೋದಲ್ವಾ ಅಂತ ಅನ್ನಿಸ್ತಾ ಇದೆ. ಸೊ ಅದಕ್ಕೆ ಇವಾಗ ಅಟ್ಲೀಸ್ಟ್ ಒಂದು 25K ಅಷ್ಟಾದರೂ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿಕೊಂಡು ಬರೋಣ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಹೋಗೋಣ, ಓಕೆನಾ? 25K ಸ್ಟೆಪ್ಸ್ನ ಕಂಪ್ಲೀಟ್ ಮಾಡೋಣ. ಎಷ್ಟಾಗುತ್ತೆ ಅಷ್ಟು. ಇವಾಗ ಟೈಮ್ ಬಂದು ಎಷ್ಟಾಗಿದೆ ಅಂದರೆ, ನಾನು ಚೆನ್ನಾಗಿ ಊಟ ಎಲ್ಲ ಮಾಡ್ಕೊಂಡು ಬಂದೆ. ಇವಾಗ ಟೈಮ್ ಕರೆಕ್ಟಾಗಿ, ಇವಾಗ ಟೈಮು 6:20 ಆಗಿದೆ. ಸೊ ಐ ಡೋಂಟ್ ನೋ 6:20ಇಂದ ಎಷ್ಟೊತ್ತವರೆಗೂ ಓಡಾಡಿದ್ರೆ, ಐ ಥಿಂಕ್ ನಾನು ಯೂಶಲಿ 1 hour ಓಡಾಡಿದ್ರೆ ಒಂದು 5K ಅಷ್ಟಾದರೂ ಕಂಪ್ಲೀಟ್ ಮಾಡ್ತೀವಿ. 5K ಅಥವಾ 6-7K ಅಪ್ ಟು ಒಂದು 7Kವರೆಗೂ ಕಂಪ್ಲೀಟ್ ಮಾಡ್ಬೋದು. ಅಂದರೆ ಅಟ್ಲೀಸ್ಟ್ ಒಂದು 20K ಮಾಡಬೇಕು ಅಥವಾ 25K ಮಾಡಬೇಕು ಅಂದರೆ ನನಗೆ ಐ ಥಿಂಕ್ ಅನಿಸುತ್ತೆ ಒಂದು 2 hours ಅಥವಾ ಮ್ಯಾಕ್ಸಿಮಮ್ ಒಂದು 3 hours ಆದರೂ ಬೇಕು ಅಂತ. ನಾನು ಅಟ್ಲೀಸ್ಟ್ ಒಂದು 2 hours ಆದರೂ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗ 6:20 ಆಗಿದೆ. 6:20 to 7:20 ಎಷ್ಟು ಸ್ಟೆಪ್ಸ್ನ ಕಂಪ್ಲೀಟ್ ಮಾಡ್ತೀನಿ ನೋಡೋಣ. ಆ್ಯಂಡ್ 7:20ಇಂದ ಅಟ್ಲೀಸ್ಟ್ 8 o'clockವರೆಗೂ, ಅಂದರೆ 6:20 to 8 o'clockವರೆಗೂ ಎಷ್ಟು ಸ್ಟೆಪ್ಸ್ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ ಅಷ್ಟು ಸ್ಟೆಪ್ಸ್ನ ಕಂಪ್ಲೀಟ್ ಮಾಡ್ತೀನಿ. ಸೊ ಏನಂದರೆ ಒಂದು ಚಾಲೆಂಜ್ ನನಗೇ. ನಾನು ಹಾಕ್ಕೊಂಡಿದ್ದೀನಿ ಚಾಲೆಂಜು. ಈ 20K ಕಂಪ್ಲೀಟ್ ಮಾಡ್ತೀನಾ, ಆಗುತ್ತಾ ಅಂತ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ, ನೋಡೋಣ. ನಾನು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಇನ್ನೊಂದು ಏನು ಅಂದರೆ, ನಾನು ಬೆಳಗ್ಗೆಯಿಂದ ಅಂದರೆ ಅಲ್ಲಿ ಇಲ್ಲಿ ಓಡಾಡಿರ್ತೀವಲ್ಲ, ಸೊ ಕಾಲೇಜ್ ಹೋಗೋದು ಬರೋದು ಅದೆಲ್ಲ ಸೇರಿಸಿ, ಅಂದರೆ ಅಲ್ಲಿ ಇಲ್ಲಿ ಓಡಾಡೋದಿದ್ದೇ ಇರುತ್ತೆ. ಮನೇಲಿ ಓಡಾಡೋದು ಅದೆಲ್ಲ ಮೊಬೈಲ್ ಇಟ್ಕೊಂಡೆ ಅಬ್ಯೂಸ್ಲಿ ಓಡಾಡಿರ್ತೀವಿ. ಕೆಲವೊಂದು ಟೈಮ್ ಎಲ್ಲ ಒಂದು 5-10 ನಿಮಿಷನ ಮೊಬೈಲ್ ಬಿಟ್ಟಿರ್ತೀವಿ ಅಷ್ಟೇ. ಮಿಕ್ಕಿ ಟೈಮಲ್ಲೆಲ್ಲ ಕೈಯಲ್ಲೇ ಇರುತ್ತೆ ಮೊಬೈಲು, ಇಲ್ಲಾಂದರೆ ಜೇಬಲ್ಲಿ ಇರುತ್ತೆ ಅಥವಾ ಒಂದು ಪರ್ಸಲ್ಲಿ ಇರ್ಬೋದು. ಸೊ ಇವಾಗ ನಾನು ನನ್ನ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಷ್ಟು ಓಡಾಡಿದ್ದೀನಿ ಬೆಳಗ್ಗೆಯಿಂದ ಅಂತ ನೋಡೋದಾದರೆ, ಸೊ ಫಿಟ್ ಆ್ಯಪ್ ಓಪನ್ ಮಾಡ್ತೀನಿ ಇವಾಗ. ಈ ಫಿಟ್ ಆ್ಯಪಲ್ಲಿ ನಾನು ನನ್ನ ಎಷ್ಟು ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ಅನ್ನೋದು ಗೊತ್ತಾಗುತ್ತೆ. ಸೊ ಫಿಟ್ ಆ್ಯಪ್ ಓಪನ್ ಮಾಡ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಸೊ ನೋಡಿ, ಬೆಳಗ್ಗೆಯಿಂದ 6:22ವರೆಗೂ ನಾನು ಎಷ್ಟು ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಅಂದರೆ 4765 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇವಾಗ 6:22ಇಂದ 7:22ವರೆಗೂ ಎಷ್ಟು ಸ್ಟೆಪ್ಸ್ ಆಗಿರುತ್ತೆ ಕೌಂಟ್ ಮಾಡೋಣ, ಓಕೆನಾ? ಸೊ ಇವಾಗ ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತಿದ್ದೀನಿ. ಲೆಟ್ಸ್ ಸಿ, ಹೋಗೋಣ. ಸೊ ಆಲ್ಮೋಸ್ಟ್ ಎಲ್ಲ ಎಷ್ಟೊಂದು ಜನ ವಾಕಿಂಗಿಗೆ ಬಂದಿದ್ದಾರೆ. ಈವ್ನಿಂಗ್ ಟೈಮಲ್ಲಿ ಇಲ್ಲಿ ಪಾರ್ಕಲ್ಲಿ ಏನಂದರೆ, ಈವ್ನಿಂಗ್ ಟೈಮಲ್ಲಿ ವಾಕಿಂಗ್ ಬರೋರು ತುಂಬ ಇದ್ದಾರೆ. ಆ್ಯಂಡ್ ಮಾರ್ನಿಂಗ್ ಟೈಮಲ್ಲಿ ಇನ್ನೂ ತುಂಬ ಜನ ಬರ್ತಾರೆ. ಮಾರ್ನಿಂಗ್ ಇನ್ನೂ ಬೆಳಕೆ ಬಂದಿರಲ್ಲ, ಅಂದರೆ ಸೂರ್ಯೋದಯನೇ ಆಗಿರಲ್ಲ, ಅಂದರೆ ಬೆಳಕೆ ಬಂದಿರಲ್ಲ. ಆ ಟೈಮಲ್ಲಿ ನೀನು ಕತ್ಲೆ ಇರುತ್ತೆ. ಆ ಟೈಮಲ್ಲೇ ಎಷ್ಟೊಂದು ಜನ ಬಂದಿರ್ತಾರೆ. ಸೊ ಎಕ್ಸಸೈಸ್ ಮಾಡೋದಕ್ಕೆ ಅಂದರೆ ಏನು ಅಂದರೆ, ಹೆಲ್ತ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಇಲ್ಲಿ ಬಂದು ಓಡಾಡಿದಾಗ ಗೊತ್ತಾಗುತ್ತೆ ನನಗೆ. ಎಷ್ಟೊಂದು ಜನ ಏನದು ಜಿಮ್ಮಿಗೆ ಹೋಗೋ ಬದಲು ಈ ಥರ ಪಾರ್ಕಲ್ಲೇ ವಾಕಿಂಗ್ ಮಾಡಿ, ಎಕ್ಸಸೈಸ್ ಮಾಡಿ, ರನ್ನಿಂಗ್ ಮಾಡಿ, ಅಂದರೆ ಬಾಡಿನ ಚೆನ್ನಾಗಿ ಟ್ರೈನ್ ಮಾಡ್ತಾರೆ, ಎಕ್ಸಸೈಸ್ ಮಾಡ್ತಾರೆ. ಬಾಡಿಗೆ ತುಂಬ ಚೆನ್ನಾಗಿ ಟ್ರೈನಿಂಗ್ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಫಿಟ್ಟಾಗಿ ಕಾಣಿಸ್ತಾರೆ. ನಾನು ಇವತ್ತು ಒಂದು ವಿಡಿಯೋ ನೋಡ್ತಿದ್ದೆ ಗಾಯ್ಸ್. ಏನು ಅಂದರೆ, ಸ್ಟಾರ್ಟ್ ಫಸ್ಟ್
ಅದು ಮರ್ತೋಗ್ಬಿಟ್ಟಿದ್ದೀನಿ, ಅದು ಸೇವ್ ಮಾಡ್ಕೊಂಡಿದ್ದೀನಿ, ನೋಡ್ತೀನಿ. ಮೊದ್ಲೇನಾದ್ರೂ ಸ್ಟಾರ್ಟ್ ಮಾಡಿ ಆಮೇಲೆ ಅದನ್ನ ಚೆನ್ನಾಗಿ ಮಾಡಿ. 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 ಮೊದಲೇನಾದರೂ ಸ್ಟಾರ್ಟ್ ಮಾಡಿ ಆಮೇಲೆ ಏನಾದರೂ ಚೆನ್ನಾಗಿ ಮಾಡಿ. ಸೊ ಮೊದಲೇನಾದರೂ ಸ್ಟಾರ್ಟ್ ಮಾಡಿ ಆಮೇಲೆ ಏನಾದರೂ ಚೆನ್ನಾಗಿ ಮಾಡಿ. ಮೊದಲೇನಾದರೂ ಸ್ಟಾರ್ಟ್ ಮಾಡಿ ಮೊದಲೇನಾದರೂ ಸ್ಟಾರ್ಟ್ ಮಾಡಿ ಆಮೇಲೆ ಅದನ್ನು ಚೆನ್ನಾಗಿ ಮಾಡಿ. ಮೊದಲೇನಾದರೂ ಸ್ಟಾರ್ಟ್ ಮಾಡಿ ಆಮೇಲೆ ಅದನ್ನು ಚೆನ್ನಾಗಿ ಮಾಡಿ. ಮೊದಲೇನಾದರೂ ಸ್ಟಾರ್ಟ್ ಮಾಡಿ ಆಮೇಲೆ ಅದನ್ನು ಚೆನ್ನಾಗಿ ಮಾಡಿ. ಸೊ ಈ ಒಂದು ಆ್ಯಂಥಮ್ ಇಟ್ಕೊಂಡು, ಆ್ಯಂಥಮ್ ಆ್ಯಂಡ್ ಈ ಒಂದು ಪ್ರೇಯರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದೊಂದು ಬೂಸ್ಟ್ ಮಾಡುತ್ತೆ ನನ್ನ ಎನರ್ಜಿನ ಬೂಸ್ಟ್ ಮಾಡ್ತಿದೆ ಈ ಒಂದು ಸೆಂಟೆನ್ಸಸ್ಸು. ಸೊ ಇದು ಬರೀ ಸೆಂಟೆನ್ಸ್ ಅಲ್ಲ, ಮೊದಲೇನಾದರೂ ಸ್ಟಾರ್ಟ್ ಮಾಡಿ ಆಮೇಲೆ ಅದನ್ನು ಚೆನ್ನಾಗಿ ಮಾಡಿ. ಸೊ ಸ್ಟಾರ್ಟೇ ಮಾಡಿಲ್ಲ ಅಂದರೆ ಚೆನ್ನಾಗಿ ಮಾಡೋಕ್ಕೆ ಹೇಗೆ ಸಾಧ್ಯ? ಫಸ್ಟ್ ಚೆನ್ನಾಗಿ ಮಾಡಬೇಕಂದ್ರೆ ಹೆಂಗಾಗತ್ತೆ ಅಲ್ವಾ? ಫಸ್ಟ್ ಸ್ಟಾರ್ಟ್ ಮಾಡಬೇಕು, ಸ್ಟಾರ್ಟ್ ಮಾಡಿ ಅದರಲ್ಲಿ ತಪ್ಪಾದಾಗ ಅದನ್ನ ತಿದ್ಕೊಂಡು ಮುಂದೆ ಹೋಗಬೇಕು. ಸೊ ಫಸ್ಟು ಸ್ಟಾರ್ಟ್ ಮಾಡಿ ಆಮೇಲೆ ಅದನ್ನ ಚೆನ್ನಾಗಿ ಮಾಡಿ. ತುಂಬ ಚೆನ್ನಾಗಿ ಅನಿಸ್ತಿದ್ದು, ನನಗೆ ತುಂಬ ಮೋಟಿವೇಟ್ ಮಾಡ್ತಾ ಇದೆ ಈ ಒಂದು ಮೋಟಿವೇಶನ್ ವಿಡಿಯೋ. ಸೊ ನೋಡಿ, ಕಲ್ಲಿದೆ. ಸೊ ಮೊದಲು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಜರ್ನಿನ. ಸ್ಟಾರ್ಟ್ ಮಾಡಿಕೊಂಡು ನನ್ನ ಟಾರ್ಗೆಟ್ ಬಂದು ಇವತ್ತು ಎಷ್ಟಿದೆ ಅಂದರೆ 20K ಇದೆ. ಸೊ 20K ಕಂಪ್ಲೀಟ್ ಮಾಡೋದಕ್ಕೆ ಎಷ್ಟು ಟೈಮ್ ತೊಗೊಳ್ತೀನಿ ನೋಡೋಣ, ಓಕೆನಾ? ಸೊ ನಾನು ರಾಂಗ್ ಡೈರೆಕ್ಷನಲ್ಲಿ ಬಂದುಬಿಟ್ಟಿದ್ದೀನಿ, ಸ್ವಲ್ಪ ಇಲ್ಲಿದೆ. ಸೊ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಪಾರ್ಕ್ಗೆ. ಇಲ್ಲ ಗಾಡಿ ಹೋಗ್ತಿದೆ ನೋಡಿ, ಅವರಿಬ್ಬರು ಹುಡುಗರು ಸೈಕಲ್ ಓಡಿಸ್ತಾ ಇದ್ದಾರೆ. ಸೊ ಅಲ್ಲಿ ನನ್ನ ಫೇವ್ರೆಟ್ ಹಲಸಿನಣ್ಣು ಕೂಡ ಮಾಡ್ತಾ ಇದ್ದಾರೆ. ಒಂದು 7:30 ಹಂಗೆ ಟೈಮ್ ಇತ್ತು ಅಂದರೆ ಹಲಸಿನಣ್ಣು ತೊಗೊಂಡು ತಿನ್ಕೊಂಡು ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡೋಣ, ಓಕೆ? ನಮ್ಮ ಜರ್ನಿನ ಲೆಟ್ಸ್ ಸ್ಟಾರ್ಟ್ ಮೈ ಜರ್ನಿ. ಸೊ ಅವಾಗೆ ನಿಮಗೆ 8,000 ಸಮಥಿಂಗ್ ಏನಾದರೂ ಅವಾಗೆ ನಾನು ನಿಮಗೆ 8,000 ಸಮಥಿಂಗ್ ಅಷ್ಟು ಇದು ತೋರಿಸ್ದೆ, ಸ್ಟೆಪ್ಸ್ ಕೌಂಟ್ ಆಗಿದೆ ಅಂತ. ಸೊ ಇವಾಗ ಒಂದು ರೌಂಡ್ ಹೊಡ್ಕೊಬಂದರೆ ಅರೌಂಡ್ ಈ ಪಾರ್ಕ್ ಫುಲ್ಲು ಒಂದು ರೌಂಡ್ ಹೊಡ್ಕೊಬಂದರೆ, ಸೊ ನೋಡಿ ಪಾರ್ಕಲ್ಲಿ ಎಷ್ಟೊಂದು ಜನ ಎಕ್ಸಸೈಸ್ ಮಾಡಿಕೊಂಡು ಅವರ ಬಾಡಿನ ಚೆನ್ನಾಗಿ ಕಾಪಾಡ್ಕೊತಾ ಇದ್ದಾರೆ, ತುಂಬ ಚೆನ್ನಾಗಿ ಟ್ರೈನ್ ಮಾಡ್ತಾ ಇದ್ದಾರೆ. ಸೊ ಮೊದಲೇನಾದರೂ ಸ್ಟಾರ್ಟ್ ಮಾಡಿ ಆಮೇಲೆ ಅದನ್ನು ಚೆನ್ನಾಗಿ ಮಾಡಿ. ಸೊ ಈ ಒಂದು ಮೋಟಿವೇಶನ್ ಇಟ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾವಾಗಲೂ ನಾನು ಮೈಂಡಲ್ಲಿ ಅನ್ಕೊತಾ ಇದ್ದೆ, ಮಾಡಬೇಕು ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ನಾನು ವಿಡಿಯೋನೇ ಮಾಡ್ತಾ ಇರಲಿಲ್ಲ. ಸೊ ಅದನ್ನು ಚೆನ್ನಾಗಿ ಮಾಡ್ಬೇಕು, ಹಂಗೆ ಮಾಡ್ಬೇಕು ಅಂದರೆ ಬರೀ ಇಮ್ಯಾಜಿನೇಷನಲ್ಲೇ ಇರ್ತಾ ಇದ್ದೆ. ಸೊ ಹೆಂಗೆ ಅಂತ, ಸೊ ಬರೀ ಇಮ್ಯಾಜಿನೇಷನಲ್ಲೇ ಇದ್ದರೆ ಅದೇನೋ ಹೇಳ್ತಾರಲ್ಲ, ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ ಅಂತ, ಅದು ಸತ್ಯ. ಸೊ ಅದಕ್ಕೆ ಮೊದಲೇನಾದರೂ ಸ್ಟಾರ್ಟ್ ಮಾಡ್ತೀನಿ, ಆಮೇಲೆ ಅದನ್ನ ಚೆನ್ನಾಗಿ ಮಾಡ್ತೀನಿ. ಸೊ ಇವಾಗ 8,000 ಏನೋ ಕಂಪ್ಲೀಟ್ ಮಾಡಿ, 8,000 4,000 ಎಷ್ಟು ಮರ್ತೋಗ್ಬಿಟ್ಟಿದ್ದೀನಲ್ಲಪ್ಪ. ಸೊ ಅಲ್ಲಿ ನೋಡಿ ಎಷ್ಟೊಂದು ಜನ ಚೆನ್ನಾಗಿ ಅವಾಗ ಎಷ್ಟು ಡಿಸ್ಟೆನ್ಸ್ ತೋರಿಸಿದ್ದು. ಫಿಟ್ ಆ್ಯಪ್ ಮೊದಲೇನಾದರೂ ಹಾಂ. ಸೊ ಅವಾಗ 4,000 ಸಮಥಿಂಗ್ ತೋರಿಸಿದ್ದು ನಿಮಗೆ. ಸೊ ಇವಾಗ 5,199 ಅಷ್ಟು ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀನಿ. 5,199 ಗೈಸ್. ಬೆಳಗ್ಗೆಯಿಂದ ಓಡಾಡಿದ್ದೀನಲ್ವಾ, ಸೊ ಅದನ್ನ ಕೌಂಟ್ ತಗೊಳ್ಳೋಣ, ಓಕೆನಾ? ಇವಾಗ ಮೊದಲು ಸ್ಟಾರ್ಟ್ ಮಾಡಿದ್ದೀನಿ, ಇವಾಗ ಫುಲ್ಲು ಒಂದು ಎಷ್ಟಿದೆ 8 ಎಲ್ಲ ನಾನೇ ನೋಡ್ತೀನಿ. ಸ್ವಲ್ಪ ನಾಚಿಕೆ ಆಗುತ್ತೆ ನನಗೆ, ಎಲ್ಲ ನಾನೇ ನೋಡ್ತಿದ್ರೆ ಒಂದು ಸ್ವಲ್ಪ ಏನೋ ಅಕ್ವರ್ಡ್ ಫೀಲ್ ಆಗುತ್ತೆ. ಮೊದಲೇ ನಾನು ಸ್ಟಾರ್ಟ್ ಮಾಡಿ ಆಮೇಲೆ ಅದನ್ನ ಚೆನ್ನಾಗಿ ಮಾಡಿ ಅಂತ ಹೇಳಿದ್ದೀನಲ್ವಾ. ಸೊ ನನ್ನ ಜರ್ನಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಅನ್ಕೊಂಡಿದ್ದೀನಿ ಒಂದು 20,000 ಸ್ಟೆಪ್ಸ್ ಆದರೂ ಕಂಪ್ಲೀಟ್ ಮಾಡಬೇಕು ಅಂತ. ಸೊ 20,000 ಸ್ಟೆಪ್ನ ಸ್ಟಾರ್ಟ್ ಮಾಡ್ತೀನಿ, ಆಮೇಲೆ ನನ್ನ ಬಾಡಿನ ಚೆನ್ನಾಗಿ ಇಟ್ಕೊತೀನಿ ಆ್ಯಂಡ್ ಫೋಕಸ್ಡ್ ಆಗಿರಬೇಕು. ಸೊ ಬನ್ನಿ ಸ್ಟಾರ್ಟ್ ಮಾಡಿದ್ದೀನಿ, ಈ ಜರ್ನಿನ ಸ್ಟಾರ್ಟ್ ಮಾಡಿಕೊಂಡು ನೀಟಾಗಿ ಎಂಡಪ್ ಮಾಡೋಣ, ಓಕೆನಾ? ಐ ಡೋಂಟ್ ನೋ, ನನಗೆ ಸುಸ್ತಾಗ್ಬೋದೇನೋ. ನೀರೆಲ್ಲ ಮನೇಲೆ ಇಟ್ಟೆ, ಇಲ್ಲಿ ನೀರು ಬಾಟ್ಲೆಲ್ಲ ತಂದರೆ ಎಲ್ಲಿಡ್ಬೇಕಂತ ಗೊತ್ತಾಗಲ್ಲ. ಇಟ್ಟರೆ ಅಕಸ್ಮಾತಾಗಿ ಆ ಕಡೆ ರೌಂಡ್ ಹೊಡ್ಕೊಂಡು ಬಂದ್ಬಿಟ್ರೆ ಮತ್ತೆ ಯಾರು ಎತ್ಕೊಂಡ್ಬಿಡ್ತಾರಾ ಏನೋ ಅಂತ ಬ್ಯಾಗ್ ತರೋಣ ಅನ್ಕೊಂಡೆ. ಸೊ ಮೊದಲು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ, ಆಮೇಲೆ ಅದನ್ನ ಇನ್ನೂ ಚೆನ್ನಾಗಿ ಮಾಡ್ಕೊತೀನಿ, ಓಕೆನಾ? ಬನ್ನಿ ಹೋಗೋಣ.